ನಿಜಕ್ಕೂ ಪ್ರಕೃತಿ ನಮ್ಮ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಸಾಕಷ್ಟು ಮರಗಿಡಗಳನ್ನ ಪ್ರಕೃತಿಯನ್ನ ನಾಶ ಮಾಡಿ ಸಿಟಿ ಅನ್ನುವಂಥದ್ದನ್ನ ತುಂಬಾ ಹೆಚ್ಚದಾಗಿ ಮಾಡ್ಕೊಂತ ಎಲ್ಲೋ ಒಂದ್ ಕಡೆ ಫ್ಯಾಕ್ಟರಿಗಳು, ಮನೆಗಳು, ಸೈಟ್ಗಳು ಅಂತ ಮಾಡ್ತಾ ಇದ್ದೀವಿ. ಈ ಜಮೀನನ್ನ ನೋಡ್ತಾ ಇದ್ರೆ ಎಷ್ಟು ಜನ ರಿಯಲ್ ಎಸ್ಟೇಟ್ ಅಂತ ಬರ್ತಾ ಇದೆ. ಈ ಜಮೀನುಗಳನ್ನ ಒಳ್ಳೆ ಫಲವತ್ತಾದಂತಹ ಭೂಮಿಗಳನ್ನು ಕೂಡ ಎಲ್ಲೋ ಒಂದ್ ಕಡೆ ರಿಯಲ್ ಎಸ್ಟೇಟ್ ಅನ್ನೋ ಒಂದು ಹೆಸರಿನಲ್ಲಿ, ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ತುಂಬಾ ಮುಂದುವರಿತಾ ಇದ್ದೀವಿ ಅನ್ನೋ ಹೆಸರಿನಲ್ಲಿ ಈ ಒಳ್ಳೆ ಭೂಮಿಗಳನ್ನೆಲ್ಲವನ್ನು ಕೂಡ ಸೈಟ್ ಆಗಿ ಮಾರ್ಪಾಡು ಮಾಡ್ತಾ ಇರುವಂಥದ್ದು, ಫ್ಯಾಕ್ಟರಿಗಳನ್ನ ಮಾಡ್ತಾ ಇರೋದು ಅಥವಾ ಮನೆಯನ್ನ ಮಾಡ್ತಾ ಇರೋದು, ಇದೆಲ್ಲ ಎಷ್ಟು ಮಟ್ಟಿಗೆ ಸರಿಯಾಗಿದೆ? ಪ್ರಕೃತಿ ಇದಕ್ಕೆಲ್ಲ ಹೇಗೆ ನಮ್ಗೆ ವಾಪಸ್ ಕೊಡಬಹುದು? ಅಲ್ಲ ನೋಡಿ, ಇರೋ ಜಮೀನೆಲ್ಲ ನೀವು ಲೇಔಟ್ಗಳನ್ನೇ ಮಾಡಿದ್ರೆ ತಿನ್ನೋಕೆ ಅನ್ನ ಎಲ್ಲಿ ಬೆಳಿತೀರಾ ಸ್ವಾಮಿ? ನೀವು ಕೃಷಿ ಮಾಡ್ಲಿಕ್ಕೆ ಜಾಗನೇ ಇಲ್ಲ ಅಂದ್ರೆ ಬಿಲ್ಡಿಂಗ್ ಕಟ್ಕೊಂಡು ನೀವು ಊಟ ಮಾಡ್ಲಿಕ್ಕೆ ಆಗುತ್ತಾ? ಬೆಳೆ ಬೆಳಿಲಿಕ್ಕೆ ಸಾಧ್ಯನಾ? ರಿಯಲ್ ಎಸ್ಟೇಟ್ಗಳೆಲ್ಲ ಮಾಡಿ ಇವತ್ತೆಲ್ಲ ಲ್ಯಾಂಡ್ಗಳನ್ನ ದೊಡ್ಡ ದೊಡ್ಡ ಲ್ಯಾಂಡ್ಗಳೆಲ್ಲ ಮಾರಿ ಬೇಕಾದಷ್ಟು ನೀವು ಜಾಹೀರಾತು ಏನೇನೋ ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ಮತ್ತೆ ಆ ಜಾಗವನ್ನ ಕೃಷಿ ಅಂದ್ರೆ ಗ್ರೀನರಿ ಆಗಿ ಮಾಡ್ಲಿಕ್ಕೆ ಸಾಧ್ಯನಾ? ಗ್ರೀನ್ ಬೆಲ್ಟ್ ಮಾಡ್ಲಿಕ್ಕೆ ಸಾಧ್ಯನಾ? ಒಬ್ಬ ಮನುಷ್ಯ ಬಿಲ್ಡಿಂಗ್ ಇಂದ ಉಸಿರಾಡ್ಲಿಕ್ಕೆ ಆಗುತ್ತಾ? ಮರದಿಂದ ಉಸಿರಾಡಬಹುದು ಸ್ವಾಮಿ, ಬಿಲ್ಡಿಂಗ್ ಇಂದ ಉಸಿರಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೆಲ್ಲ ಎಲ್ಲಿಗೆ ಬಂದ್ಬಿಟ್ಟಿದ್ವಿ ನಾವು? ಇರೋ ಜಮೀನನ್ನು ಸಹ ನಾವು ಲೇಔಟ್ಗಳು ಮಾಡ್ಲಿಕ್ಕೆ ಹೋಗ್ತೀವಿ. ಅದು ಹಣದ ಆಸೆಗೂ ಆರ್ಥಿಕ ಅಭಾವನೋ ಏನೋ ಗೊತ್ತಿಲ್ಲ, ಸೈಟ್ನ ಜಾಗಗಳನ್ನೆಲ್ಲ ಲೇಔಟ್ಗಳು ಮಾಡಿ. ಈಗ ಬೆಂಗಳೂರಿನಲ್ಲಿ ಸುತ್ತಮುತ್ತ ಎಷ್ಟು ಜಾಗ ಇತ್ತು, ಇವತ್ತು ಎಲ್ಲ ಜಾಗವೂ ಸಹ ಈ ಲ್ಯಾಂಡ್ ಇವ್ರಿಗೆ ಸೇರ್ಕೊಂಡ್ಬಿಟ್ಟು ಎಲ್ಲ ಅದನ್ನೇ ಮಾಡ್ತಾ ಇದ್ದಾರೆ. ಹೌದು, ಖಂಡಿತ. ಸಾಕಷ್ಟು ನೀವು ಹೇಳ್ದಾಗೆ ಬೆಂಗಳೂರಿನ ಸುತ್ತಮುತ್ತ ಅಂತೂ ಎಲ್ಲವೂ ಕೂಡ ಬೆಂಗಳೂರು ಬೆಳೀತಾ ಇದೆ. ಅಭಿವೃದ್ಧಿ ಹೆಸರಿನಲ್ಲಿ ಸಾಕಷ್ಟು ಕಂಪನಿಗಳೆಲ್ಲ ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಜಮೀನು ಸಿಕ್ಕಾಬಟ್ಟೆ ನೀವು ಹೇಳ್ದಾಗೆ ಕನಕಪುರ ಆಗಿರಬಹುದು, ಆ ಕಡೆ ಚಿಕ್ಕಬಳ್ಳಾಪುರ ಆಗಿರಬಹುದು, ನಮ್ಮ ದೇವನಹಳ್ಳಿ ಏರ್ಪೋರ್ಟ್ ಅಂತ ಹೇಳ್ತೀವಿ, ಅದೆಲ್ಲ ಒಂದು ಕಾಲದಲ್ಲಿ ಜಮೀನ್ ಇದ್ದಂತಹ ಒಂದು ಜಾಗ. ಅದನ್ನ ಕಳ್ಕೊಂಡು ಸಾಕಷ್ಟು ಜನ ರೈತರು ಎಲ್ಲೋ ಒಂದ್ ಕಡೆ ಇವತ್ತು ಕಂಗಾಲಾಗಿ ಎಲ್ಲವನ್ನು ಕಳ್ಕೊಂಡಂತಹ ಪರಿಸ್ಥಿತಿ ನೋಡಿದವ್ರನ್ನು ಕೂಡ ನಾವು ನೋಡಿದ್ದೀವಿ. ಹೀಗೆ ಪ್ರಕೃತಿ ಅಭಿವೃದ್ಧಿ ಹೆಸರಿನಲ್ಲಿ ನಾವು ಇವತ್ತಿನ ಮನುಷ್ಯ ನಿಜಕ್ಕೂ ಮುಂದೆ ಹೋಗ್ತಾ ಇದ್ದಾನ ಅಥವಾ ಅವನ ಅವನತಿ ಕಡೆ ಹೋಗ್ತಾ ಇದ್ದಾನ? ಅಲ್ಲ, ಇದು ಸಂಪೂರ್ಣ ಅವನತಿನೇ. ನಾನು ಹೇಳಿದ್ನಲ್ಲ, ನೀವು ನನ್ನ ಅನಿಸಿಕೆ ಕೇಳಿದ್ರೆ, ನನ್ನ ಅಭಿಪ್ರಾಯನ ಕೇಳಿದ್ರೆ, ಇನ್ನೊಂದು 1000 ವರ್ಷಗಳಲ್ಲಿ ಈ ಮನುಷ್ಯ ಸಂತತಿನೇ ಇರಲ್ವೇನೋ ಗೊತ್ತಿಲ್ಲ. ಅಷ್ಟು ಪರಿಸರವನ್ನು ನಾಶ ಮಾಡ್ತಾ ಬರ್ತಾ ಇದ್ದೇವೆ. ಎಲ್ಲ ಜಾಗಗಳನ್ನು ನುಂಗು ಹಾಕಿ ಎಲ್ಲ ಕಬ್ಬಣ, ಸಿಮೆಂಟ್, ಕಾಂಕ್ರೀಟ್ ಈ ವ್ಯವಸ್ಥೆಗೆ ಬಂದ್ಬಿಟ್ಟಿದೀವಿ. ನೀವು ಎಲ್ಲಿ ಹೋದ್ರೂ ಬರೀ ಕಾಂಕ್ರೀಟ್ ಬಿಲ್ಡಿಂಗ್ಗಳೇ ಕಾಣುತ್ತೆ ಹೊರತು ಬರೀ ಗಿಡ ಮರಗಳು ಎಲ್ಲಿ ಕಾಣ ಸಿಗ್ತಾ ಇದೆ. ಆಯ್ತು, ಬಿಲ್ಡಿಂಗ್ ಕಟ್ಟಬಾರ್ದು ಅಂತ ನಾನೇನು ಹೇಳ್ತಾ ಇಲ್ಲ. ಆದ್ರೆ ಒಂದು ಮನೆಯನ್ನ ಮಾಡಿದ್ರೆ ಒಂದು ಗಿಡವನ್ನ ನೀಡಿ, ಒಂದು ಗಿಡವನ್ನ ಕತ್ತರಿಸಿದ್ರೆ ಇನ್ನೊಂದು ಗಿಡವನ್ನ ನೀಡಿ. ಪುಸ್ತಕಗಳಲ್ಲೂ ಸಹ ಇದ್ರ ಬಗ್ಗೆ ಬರ್ಲಿ ಅಲ್ಲ. ವಿಶ್ವ ಪರಿಸರ ದಿನ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೇವಲ ಪಠ್ಯದಲ್ಲಿ ಓದಿ ಯಾವುದೋ ಒಂದು ಮಾರ್ಕ್ಸ್, ಯಾವುದೋ ಒಂದು ಕ್ವಶನ್ಗೆ ಉತ್ತರ ಕೊಟ್ಟು ಪಾಸ್ ಆಗೋದಲ್ಲ. ಜೀವನದಲ್ಲಿ ಪಾಸ್ ಆಗ್ಬೇಕು ಅಂತಂದ್ರೆ ನಾವು ಉಸಿರಾಡ್ಬೇಕು ಅಂತ ಹೇಳಿದ್ರೆ ಈ ಪ್ರಕೃತಿಯ ಅವಶ್ಯಕತೆ ನಮ್ಗೆ ಬೇಕೇ ಬೇಕು. ಸಾಲು ಮರದ ತಿಮ್ಮಕ್ಕ ನೀವು ಹೆಸರು ಕೇಳಿರ್ಬಹುದು ಅನ್ಸುತ್ತೆ. ಖಂಡಿತ. ಆ ತಾಯಿಗೆ ಗಂಡ ಹೆಂಡತಿ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡು, ನೋಡಿ ನಮ್ಮ ಮಕ್ಕಳಂತೂ ಇಲ್ಲ, ಏನ್ ಮಾಡುದು ಅಂತ ಹೇಳಿದಾಗ, ಅಂದ್ರೆ ಆ ತಾಯಿಗೆ ಮರಗಿಡಗಳಂದ್ರೆ ಬಹಳ ಇಷ್ಟ. ಅವಳು ಹೇಳ್ತಾಳೆ, ನನಗೆ ಒಂದು ಮರ ಅಲ್ಲ, ನನ್ಗೇನ್ ಆಸೆ ಇದೆ ಯಾವ್ದು ತೀರಿಸ್ಕೋಬೇಕು ಅಂತ ತಾಯಿ ಹೇಳ್ತಾಳಂತೆ. ಗಿಡಗಳು ನೆಡೋಣ, 4 ಜನಕ್ಕೆ ಉಸಿರು ಕೊಡೋಣ ಅಂತ ಹೇಳ್ಬಿಟ್ಟು ಗಂಡ ಹೆಂಡತಿ ಮಾತಾಡ್ಕೊಂಡು ಇವತ್ತು ಸಾಲು ಮರದ ತಿಮ್ಮಕ್ಕ ಅಂತಾನೆ ಹೆಸರು. ಆ ಅಮ್ಮ ಇತ್ತೀಚೆಗೆ ಪಾಪ ಅವ್ರು ತೀರೋದ್ರು. ಅಂದ್ರೆ ಆ ತಾಯಿಗೆ ಸ್ವಂತ ಅಪೇಕ್ಷೆ ಏನು ಇರ್ಲಿಲ್ಲ. ಯಾರೊಬ್ಬನ ರೆಕಾಗ್ನೈಸ್ ಮಾಡ್ತಾರೆ, ಯಾರೋ ಅವ್ರು ಹುಡುಕ್ತಾರೆ, ಯಾರೋ ಅವ್ರು ಪ್ರಶಸ್ತಿ ಹುಡ್ಕೊಂಡ್ಬರುತ್ತೆ, ಹಂಗೆಲ್ಲ ಏನಿರ್ಲಿಲ್ಲ. ಆ ಅಮ್ಮ ಪ್ರಶಸ್ತಿಗೋಸ್ಕರ ಮಾಡ್ಲಿಲ್ಲ, ಕಾಳಜಿ. ತನ್ನ ಮಕ್ಕಳು, ಗಿಡ ಮರಗಳು ನನ್ನ ಮಕ್ಕಳು ಅನ್ನೋದು ಇವತ್ತಿಗೂ ಕುದೂರ್ ಹತ್ರ ಹೋದ್ರೆ ನಿಮ್ಗೆ ಮಾಗಡಿ ಇದರಲ್ಲಿ ಹುಲಿಕಲ್ ಆ ಕಡೆ ಎಲ್ಲ ನಿಮ್ಗೆ ಸಿಗುತ್ತೆ. ಆ ಮರಗಳು ನೋಡಿ ಇನ್ನೂ ಖುಷಿ ಆಗುತ್ತೆ. ಅಮ್ಮ ತೀರ್ ಹೋದ್ರು, ಆದ್ರೆ ಅವ್ರು ಹಾಕಿರುವಂತ ಗಿಡ ಮರಗಳು ಇನ್ನೂ 100 ವರ್ಷ ಉಸಿರನ್ನ ಕೊಡುತ್ತೆ. ಯಾಕೆ ನಾವು ಮಾಡೋಕ್ಕಾಗಲ್ವಾ? ಪ್ರಜ್ಞಾವಂತಿಕೆ ಬೆಳೆಸ್ಕೊಳ್ಳೋಣ. ನಾವು 4 ಅಮ್ಮ ಅಷ್ಟು ಗಿಡಗಳು ಬೆಳೆಸಿದ್ದಾರೆ. ಮನೆ ಒಂದ್ ಗಿಡ ನೆಡ್ಸನ್ಕಂಡ್ರಪ್ಪ, ಒಂದ್ ಗಿಡ ನೆಡ್ಕಂಡ್ರಯ್ಯ. ಅವ್ರೇನ್ ಸ್ವಾರ್ಥಕ್ಕೋಸ್ಕರವಾಗಿ ಪ್ರಶಸ್ತಿಗೋಸ್ಕರ ಅವ್ರೇನ್ ಮಾಡ್ಲಿಲ್ಲ. ತನ್ನ ಕಾಯಕವನ್ನ ಮಾಡ್ಕೊಂಬಂದ್ರು, ಪ್ರಶಸ್ತಿ ತಾನಾಗೆ ಹುಡ್ಕೊಂಬಂತು. ನೀವು ಪ್ರಶಸ್ತಿಗೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಿಮ್ಮ ಉಸಿರಾಡಕ್ಕೆ, ನಿಮ್ಮ ಆರೋಗ್ಯ ಚೆನ್ನಾಗಿರೋ ಮನೆ ಮುಂದೆ ಒಂದು ಹೊಂಗೆ ಗಿಡನೋ ಅಥವಾ ಬೇರೆ ಯಾವುದೋ ಒಂದು ಒಳ್ಳೆ ಗಿಡಗಳನ್ನ, ಅಂದ್ರೆ ದೀರ್ಘಾವಧಿ ಗಿಡಗಳನ್ನ ಹಾಕಿ ಸಣ್ಣ ಒಂದು ಹೂವಿನ ಗಿಡ ಬೆಳೆಸ್ಬಿಟ್ರೆ ನಾನು ಪ್ರಕೃತಿಯ ಆರಾಧನೆ ಮಾಡ್ತೀನಿ ಅಂದ್ರೆ ತಪ್ಪಾಗುತ್ತೆ. ಸಣ್ಣ ಗಿಡಗಳಲ್ಲ, ಸ್ವಲ್ಪ ದೀರ್ಘಕಾಲ ಇರುವಂತಹ ಬಾಳಿಕೆ ಬರುವಂತ ಗಿಡಗಳನ್ನು ಬೆಳೆಸಿ. ಅಥವಾ ಯಾವ್ದಾರ ಒಂದು ಖಾಲಿ ಜಾಗದಲ್ಲಿ ಎಲ್ಲಾದ್ರೂ ಹೋದ್ರೆ
ಒಂದು ಗಿಡ ಕಟ್ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಆ ಜಾಗದಲ್ಲಿ ಒಂದು ಗಿಡವನ್ನ ಬೆಳೆಸುವಂತ ಪ್ರಯತ್ನವನ್ನ ಮಾಡಿ. ಪ್ರಕೃತಿ ತಾನಾಗೆ ಆಗುತ್ತೆ. ನಮ್ಮ ದೇಶದಲ್ಲಿ ಎಷ್ಟು ಕೋಟಿ ಜನರಿದಾರವ? 135 ಕೋಟಿ ಇದಾರೆ. ಇವಾಗ 135 ಕೋಟಿ ಜನರಲ್ಲಿ ಒಂದು 10 ಕೋಟಿ ಜನ ಬಿಟ್ಬಿಡಿ, ಇನ್ನು 125 ಕೋಟಿ ಜನ ಒಬ್ರು ಒಂದು ಗಿಡ ನೆಡ್ತಾರೆ. 125 ಕೋಟಿ ಗಿಡಗಳಾಗೋಯ್ತು. ಎಷ್ಟು ಪರಿಸರ ಸೃಷ್ಟಿ ಆಯ್ತು. ದೇಶಗಳಲ್ಲಿ ಇವತ್ತಿಗೂ ಕಾಡನ್ನ ಉಳಿಸ್ಕೊಂಡಿದ್ದಾರೆ. ಅಮೆಜಾನ್ ಆ ಕಡೆ ಎಲ್ಲ ಹೋದ್ರೆ ಇನ್ನು ದಟ್ಟ ಕಾಡುಗಳಿದೆ. ನಮ್ಮ ದೇಶದಲ್ಲಿ ದಟ್ಟ ಕಾಡು ಹುಡುಕೊಂಬನಿ ನೋಡೋಣ. ಅಭಿವೃದ್ಧಿಯ ಹೆಸರಲ್ಲಿ ಎಲ್ಲವನ್ನು ನಾಶ ಮಾಡ್ತಾ ಬರ್ತಾ ಇದ್ದೀರಾ. ಇನ್ನೂ ಇದೆ ನಿಮ್ಗೆಲ್ಲ, ಇನ್ನೂ ಗ್ರಹಚಾರ ತುಂಬಾನೇ ಇದೆ. ಇನ್ನ ನಿಮ್ಮ ಮಕ್ಕಳು ರೋಗ ರುಜಿನ ಬೆಲ್ಲ ಬಂದು ಸತ್ತೋಗುವಂತ ಕಾಲ ಏನು ತುಂಬಾ ದೂರದಲ್ಲಿದ್ದ. ಅದಕ್ಕೇನು ಇದ್ ಮಾಡಕ್ ಹೋಗ್ಬೇಡಿ. ಇವತ್ತು ಇನ್ನಾದ್ರೂ ನಾವು ಜಾಗೃತಗೊಳ್ಳೋಣ. ನಾನು ನನ್ಗೇನು ಆಗ್ಬೇಕಾಗಿಲ್ಲ. ನಾನು ಮಾತಾಡಿ ನಾನು ಹೋಗ್ಬಹುದು. ಆದ್ರೆ ನನ್ಗೆ ಕಾಳಜಿ ಇದೆ, ನನ್ಗೆ ಸಾಮಾಜಿಕ ಜವಾಬ್ದಾರಿಗಳಿದೆ. ನಾನು ಗಿಡಗಳು ನೆಟ್ಟಿರೋದಕ್ಕೆ ನಾನು ನಿಮ್ಗೆ ಹೇಳ್ತೇನೆ, ನೀವು ನಾನು ಎಷ್ಟೋ ಗಿಡಗಳು ನೆಟ್ಟಿರ್ಬೋದು, ನೀವು ಒಂದ್ ಗಿಡ ನೆಡ್ರೆ ಸಾಕು, ಒಂದ್ ಗಿಡ ನೆಡಿ ಸಾಕು. ನದಿಗಳಿಗೆ ಹೋದ್ರೆ ಬಟ್ಟೆಗಳನ್ನೆಲ್ಲ ಅಷ್ಟೆಲ್ಲ ಬಿಟ್ಟು ಬರ್ತಿರಲ್ಲ, ಮುಗಿಯೋದು, ಎಂಜಿಲ್ ಹಾಕೋದು, ಅಥವಾ ಸೋಪು ಶಾಂಪುಗಳಿಂದ ಸೋಪು ಶಾಂಪುಗಳನ್ನೆಲ್ಲ ಬಳಸಿ ನದಿಗಳೆಲ್ಲ ಹಾಳು ಮಾಡಿ ಬರ್ತಿರಲ್ಲ. ನಿಮ್ಗೆ ಒಳ್ಳೇದಂತ ಅನ್ಸುತ್ತಾ ನಿಜವಾಗ್ಲೂ? ಅಲ್ಲಿ ಪುಣ್ಯ ಸಂಪಾದನೆ ಮಾಡಕ್ ಹೋಗ್ತಿರೋ ಅಥವಾ ಪಾಪ ಸಂಪಾದನೆ ಮಾಡಕ್ ಹೋಗ್ತಿರೋ ನನಗಂತೂ ಗೊತ್ತಿಲ್ಲ. ಬಟ್ಟೆಗಳನ್ನ ಯಾರಾದ್ರೂ ಒಬ್ಬರು ನಿಮ್ದು ಏನಾದ್ರೂ ಕ್ರಿಯಾದಿಗಳು ಏನಾದ್ರೂ ಇದ್ರೆ ನೀರಿಗೆ ಮುಟ್ಸಿ ತೆಗೆದುದೆಲ್ಲ ದಡದಲ್ಲಿ ಹಾಕಿ, ತುಂಬಾ ಒಂದು ಜಾಗ, ನಿರ್ದಿಷ್ಟ ಜಾಗವನ್ನ ಮಾಡಿರ್ತಾರೆ, ಆ ಜಾಗಕ್ಕೆ ಹಾಕಿ ಬನ್ನಿ. ನದಿಗಳಿಗೆ ಬಿಡೋದು, ಮಾಲೆ ಹಾಕೊಂಡು ಹೋಗ್ತೀನಿ ಅಂತ ಆ ನದಿಗಳ, ಪಂಬಾ ನದಿ ಇವತ್ತು ಎಷ್ಟು ಗಲೀಜಾಗಿದೆ ಅಂದ್ರೆ ಅದಕ್ಕೆ ಯಾರು ಹೆಜ್ಜೆನೂ ಸಹ ಇಡಬಾರ್ದು. ಕಾಲಿಟ್ರೆ ನಿಮಗೆ ಬರೀ ಮಣಿಗಳೇ, ಮಾಲೆಗಳೇ ಸಿಗುತ್ತೆ, ಅಥವಾ ಈ ಬಟ್ಟೆಗಳೇ, ಕಾಲಿ ಕೈಗೆಲ್ಲ ಕಪ್ಪು ಬಟ್ಟೆಗಳೆಲ್ಲ ಸಿಗ್ತಾ ಇರುತ್ತೆ. ಒಂದ್ ಕಡೆ ಹಾಕಿ. ಅಲ್ಲ, ನಿಮ್ಗೆ ಯಾವ ದೇವ್ರು ಹೊಲಿಸ್ಕೊಳಕ್ಕೂ ಇವೆಲ್ಲ ಮಾಡ್ತಾ ಇದ್ದೀರಾ ನೀವು ಯಾವ ದೇವ್ರು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ. ನೀರಿಲ್ಲಲ್ಲಿ ನೀವು ಬದುಕಕ್ಕಾಗಲ್ಲ. ನೀರ್ನ ಯಾವತ್ತಾದ್ರು ನೀರಿಗೆ ಒಂದು ಕೃತಜ್ಞತೆ ಸಲ್ಲಿಸಿದಿರ ನಿಮ್ಮ ಯೋಗ್ಯತೆಗೆ? ನಿಮ್ಗೆ ಅಷ್ಟು ಜವಾಬ್ದಾರಿ ಇಲ್ವೇ ನಿಮ್ಗೆ? ನೀರಿಲ್ದಲ್ಲಿ ಬದುಕ್ಲಿಕ್ಕೆ ಸಾಧ್ಯನಾ? ಗಾಳಿಯಿಂದಲೇ ಬದುಕ್ಲಿಕ್ಕೆ ಸಾಧ್ಯನಾ? ನೀರು, ಗಾಳಿ, ಪ್ರಕೃತಿ, ಅದೇ ಈ ಪಂಚಭೂತಗಳನ್ನ ದೈವವಾಗಿ ಸ್ವೀಕರಿಸುವಂಥದ್ದು ಈ ವೇದಗಳು, ಸನಾತನ ಧರ್ಮ. ಈ ಪಂಚಭೂತಗಳನ್ನ ನಮಗೆ ಸರಿಯಾಗಿ ಕಾಪಾಡ್ಕೊಳಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ, ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅಂದ್ರೆ ಇನ್ನೆಲ್ಲಿದ್ದೀವಿ ನಾವು? ಉಸಿರಾಡೋ ಗಾಳಿದಲ್ಲೇ ಬದುಕಕ್ಕಾಗಲ್ಲ, ಕುಡಿಯೋ ನೀರಿಲ್ಲದೆ ಬದುಕಕ್ಕಾಗಲ್ಲ, ನಡೆಯೋ ಭೂಮಿದಲ್ಲೇ ಬದುಕಕ್ಕಾಗಲ್ಲ. ತಿಂದ ಅನ್ನ ಜೀರ್ಣ ಆಗ್ಬೇಕು ಅಂದ್ರೆ ಅಗ್ನಿ ಬೇಕು, ಅದಕ್ಕೆ ಜಠರಾಗ್ನಿ ಅಂತ ಕರೀತಾರೆ. ಅಗ್ನಿಗಾದ್ರೂ ಒಂದು ಧನ್ಯವಾದ ತಿಳಿಸಿದೀವ, ಉಸಿರಾಡೋ ಗಾಳಿಗೆ ಒಂದು ಧನ್ಯವಾದ ತಿಳಿಸಿದೀವ, ಕುಡಿಯೋ ನೀರಿಗೆ ಒಂದು ಧನ್ಯವಾದ ತಿಳಿಸಿವ, ತಿನ್ನುವಂತ ಒಂದು ತುತ್ತಿಗೆ ಯಾವ ತರ ನಮಸ್ಕಾರ ಮಾಡಿ ತಿಂತಾ ಇದೀವ. ಅನ್ನ ಸಂಸ್ಕಾರಗಳಿದೆಯಾ ನಿಮ್ಗೆ? ಬೆಳೆಸ್ಕೊಳ್ಳೋಣಲ್ಲ. ಇದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಬೆಳೆಸ್ಕೊಳ್ಳೋಣ. ನಾವೆಲ್ಲ ಪ್ರಕೃತಿಯ ಮಡಲಲ್ಲಿ ಬದುಕೋರು. ಪ್ರಕೃತಿಯನ್ನ ಶುದ್ಧವಾಗಿ ಇಟ್ಕೊಂಡ್ರೆ ನಾವು, ನಮ್ಮ ಪೀಳಿಗೆ, ನಮ್ಮ ಮುಂದಿನ ಸಂತಾನ ಎಲ್ಲವೂ ಚೆನ್ನಾಗಿರುತ್ತೆ. ನಾವು ಚೆನ್ನಾಗಿರೋದ್ ಜೊತೆಗೆ ಪ್ರಾಣಿ ಪಕ್ಷಿಗಳು ಚೆನ್ನಾಗಿರುತ್ತೆ. ನಾನು ಅವಾಗಲೇ ಹೇಳ್ತಾ ಇಲ್ಲ, ಪಟಾಕಿಯನ್ನ ಹೊಡೆದು ನೀವೇನು ಮಾಡ್ಬೇಕಾಗಿಲ್ಲ. ಇಲ್ಲಿ ಪ್ರಕೃತಿಗೆ ಖುಷಿ ಪಡಿಸ್ತಾ ಇದ್ದೀರಾ. ನಿಮ್ಮ ಮನೆ ಒಳಗಡೆ ಒಂದು ಬ್ಲಾಸ್ಟ್ ಮಾಡ್ಕೊಳ್ಳಿ ನೋಡೋಣ. ತಂದು ಬೀದಿನಲ್ಲಿ ಮಾಡ್ತೀನಿ, ನಿಮ್ಮ ಮನೆ ಒಳಗಡೆ ಬ್ಲಾಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಮನೆಯವರೇ ಆ ಕೆಮಿಕಲ್ನ ಕುಡೀರಿ, ಹೊಗೆಯನ್ನ ಕುಡೀರಿ. ಪ್ರಕೃತಿ ಯಾಕೆ ತರ್ತೀರಾ? ಯಾರು ಅಧಿಕಾರ ಕೊಟ್ಟಿದ್ದು ಬೀದಿಲಿ ತಂದು ಹೊಡೀರಿ. ನಿಮ್ಮ ಮನೆ ಒಳಗಡೆ ಹೊಡ್ಕೊಳ್ಳಿ, ಅದನ್ನ ನಿಮ್ಮ ಕೈಗೆ ಕಾಲಿಗೆ ಕಟ್ಕೊಂಡೆ ಹೊಡ್ಕೊಳ್ಳಿ. ನಾಯಿಗಳಿಗೆಲ್ಲ ಕೊಟ್ಟು ಚಿತ್ರ ವಿಚಿತ್ರವಾಗಿ ಅವ್ರಿಗೆಲ್ಲ ಹಿಂಸೆ ಕೊಟ್ಟು ನೀವು ಖುಷಿ ಪಡ್ತಿರಲ್ಲ, ಅದನ್ನು ನೀವು ಮಾಡಿ ಮನೆಯಲ್ಲಿ. ಇನ್ನೂ ನೀವು ಪ್ರಜ್ಞಾವಂತರಾಗ್ಲ ಅಂದ್ರೆ ಹೆಂಗಯ್ಯ? ನಮ್ಗೆಲ್ಲ ಜವಾಬ್ದಾರಿ ಇದೆ, ಬೆಳೆಯೋಣ.